A shopkeeper sells a sari at 8% profit and sweater at 10% discount, thereby getting a sum of rupees 1008. If she sold the sari at 10% profit and the sweater at 8% discount, she would have got rupees 1028. Find the cost price of the sari and the list price before the discount of the sweater. ಏನು ಕೇಳ್ತಾ ಇದ್ದಾರೆ, ಇಲ್ಲೇ ಫೈಂಡ್ ಆಫ್ ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಹೇಳಿ. ಸೊ ಕಾಸ್ಟ್ ಲೆಟ್ ಒಂದೇ ನಿಮಿಷ, ಲೆಟ್ ದ ಕಾಸ್ಟ್ ಪ್ರೈಸ್ ಆಫ್ ಸಾರಿ is equal to rupees X, then selling price or list price, of sweater rupees Y. ಗಿವನ್ ಕೇಸ್ 1 ಏನು ಕೊಟ್ಟಿದ್ದಾರೆ, ಮೊದಲನೇ ಕೇಸಲ್ಲಿ ಸಮ್ ಎಸ್ ಇದು ಎಂಥದ್ದು, ಸಮ್ ಎಸ್ 1008 ರೂಪಾಯಿ, ಮತ್ತು ಪ್ರಾಫಿಟ್ಟು ಪರ್ಸೆಂಟೇಜ್ ಬಂದು ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಸಾರಿ, ಸೀರೆ ಮೇಲೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, 10% ಅಲ್ಲ 8%. ಅದಕ್ಕೆ ನೀವು ಗಿವನ್ ಬರ್ಕೊಂಡ್ರೆ ಈ ಥರ ಮಿಸ್ಟೇಕ್ಸು ಅವಾಯ್ಡ್ ಮಾಡ್ತೀರಾ, ತಪ್ಪಾಗೋದು ಕಮ್ಮಿ ಆಗುತ್ತೆ. ಇಲ್ಲ ಅಂಥೇಳಿ ಸಿಲಿ ಮಿಸ್ಟೇಕು ಇಂಥದ್ರಲ್ಲಿ ಹೆಚ್ಚಾಗೋದು, ಕ್ವಶನ್ ಸರಿಗೆ ಓದಲ್ಲ, ಬರ್ಕೊಳಲ್ಲ. ಡಿಸ್ಕೌಂಟ್ ಪರ್ಸೆಂಟೇಜ್ ಆನ್ ದ ಸ್ವೆಟರ್ is 10%. ಸರಿನಾ? ಮುಂದಿನೇನೋ ಕೇಸ್ 2. ಸೊ ಇಲ್ಲಿನ ಸಮ್ ಏನೋ, ಸಮ್ ಎಷ್ಟಿದೆ, ಸಮ್ ಈಸ್ ಈಕ್ವಲ್ ಟು 1028, ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಸಾರಿ is 10% and discount percentage on the sweater is equal to 8%. Now the working. ಸೊ ಹೇಗೆ ಮಾಡೋದಿದೆನಾ, ಸಮ್ ಈಸ್ ಈಕ್ವಲ್ ಟು ಅಂಥೇಳಿ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ದ ಸಾರಿ, ಸೀರೆ ಮೇಲೆ ಎಷ್ಟು ದುಡ್ಡಿದೆ ಅಂದರೆ ಎಷ್ಟು ಕೊಂಡ್ಕೊಂಡಿದ್ದಾರೆ, ಎಷ್ಟು ದುಡ್ಡು ಹಾಕ್ಕೊಂಡ್ಕೊಂಡಿದ್ದಾರೆ, ಅದ್ರ ಮೇಲೆ ಮಾಡಿರೋವಂಥ ಪ್ರಾಫಿಟ್ಟು. ಸರಿನಾ? ಅದಾಯಿತು ಅಂದಮೇಲೆ ಅದು ಬಿಟ್ಟರೆ ಲಿಸ್ಟ್ ಪ್ರೈಸ್, ಕಾಸ್ಟ್ ಎಲ್ಲ ಇದು ಲಿಸ್ಟ್ ಪ್ರೈಸ್ ಆಫ್ ಸ್ವೆಟರು, ಮತ್ತು ಅದ್ರ ಮೇಲೆ ಡಿಸ್ಕೌಂಟ್ ಕೊಟ್ಟಿರೋದು. ಅದಕ್ಕೆ ಹಾಗಾಗಿ ನಾವು ಸಪ್ರಾಕ್ಟ್ ಮಾಡ್ಕೊಬೇಕು, ಡಿಸ್ಕೌಂಟ್ ಆನ್ ದ ಸ್ವೆಟರ್. ಸರಿನಾ? ಇದೆ ನಿಮ್ಮ ಫಾರ್ಮುಲಾ ಆಗುತ್ತೆ ಇದು. ಸೊ ಕೊನೆಯದಾಗಿ ಕೇಸ್ 1 ಕೇಸ್ 2 ಅಂತ ಬರ್ಕೊಂಡು ಮುಂದುವರಿಬೇಕು. ಕೇಸ್ 1ನಲ್ಲಿ ಏನೋ, ಕೇಸ್ 1ನಲ್ಲಿ 1008 ರೂಪಾಯಿ ದುಡ್ಡು ಕೊಡ್ತಾಯಿದ್ದಾರೆ. ಏನರ ಮೇಲೆ ಅಂತ ಹೇಳಿದ್ರೆ ಸೀರೆ ಕಾಸ್ಟ್ ಪ್ರೈಸ್ ಮೇಲೆ, ಮತ್ತು ಅದ್ರ ಮೇಲೆ 8% ಪ್ರಾಫಿಟ್, ಮತ್ತು ಇದು Y ಮೈನಸ್ 10% ಡಿಸ್ಕೌಂಟ್. ಸರಿ ಇದೆಯಾ? ಸೊ ಇದೆಲ್ಲ ಎಲ್ ಸಿ ಎಮ್ ತೊಗೊಂಡು ಮುಂದುವರಿಬೇಕು. ಸೊ ದಿಸ್ ಇಸ್ 1008 is equal to 108x by 100 plus 90y by 100. ಇದನ್ನು ನಾವೇನು ಮಾಡಬೇಕು, ವಿಲ್ ಮಲ್ಟಿಪ್ಲೈ ದಿಸ್ ಎಂಟೈರ್ ಥಿಂಗ್ ವಿತ್ 100. ಸರಿನಾ? ಸೊ ದಿಸ್ ವುಡ್ ಬಿ 100800 is equal to 108x plus 90y. ಹುಡುಗರ, ಈ ಎಲ್ಲ ನಂಬರು 9ರಲ್ಲಿ ಡಿವೈಡ್ ಆಗುತ್ತಲ್ವಾ. 1 + 8 is 9, 1 + 8 is 9. ಡಿವಿಸಿಬಿಲಿಟಿ ರೂಲ್ ಅರ್ಥ ಮಾಡಿಕೊಂಡ್ರೆ ನೀವು
ಇದೆಲ್ಲ ಅರ್ಥ ಆಗುತ್ತೆ ನಾನು ಏನು ಹೇಳಿದೆ ಅಂತ ಹೇಳಿ. ದ ಸಮ್ ಆಫ್ ದ ಡಿಜಿಟ್ಸ್ ಆ್ಯಡ್ ಅಪ್ ಟು 9, ಸೊ ಇಟ್ ಇಸ್ ಡಿವಿಸಿಬಲ್ ಬೈ 9. ಸೊ ದಿಸ್ ವುಡ್ ಬಿ 1 ಮತ್ತು 2 ಇದು 21 ಅಲ್ಲ 12 ಇದು, ಮತ್ತು ಇದು 10. ಇದು ಕೂಡ 5ರಲ್ಲಿ ಡಿವೈಡ್ ಆಗುತ್ತೆ, 5 2ರಲ್ಲಿ ಡಿವೈಡ್ ಆಗುತ್ತೆ ಇದು. ಸೊ 5 6 2 0 ಪ್ಲಸ್ 5x 5y ಸರಿ ಇದೆ ನೋಡಿ. ಅಲ್ವಾ? ಓಕೆ, ಇದು ನಮ್ಮ ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. ಕೇಸ್ 2 ಇವಾಗ. ಕೇಸ್ 2 ಏನೋ 1028 ಅನ್ಕೊತೀನಿ, ಮತ್ತು ಇದ್ರ ಮೇಲೆ 10% ಪ್ರಾಫಿಟ್ಟು, 8% ಡಿಸ್ಕೌಂಟು ಅಲ್ವಾ? ಇದೆಷ್ಟಾಗುತ್ತೆ? 1028 ಇಸ್ ಈಕ್ವಲ್ ಟು 110x by 100 plus 92y by 100. This entire expression multiplied with 100 ಮಾಡ್ಕೊತೀವಿ. ಸಿಂಪ್ಲಿಫೈ ಮಾಡೋಕ್ಕೆ ಸರಿ ಹೋಗುತ್ತಿದ್ದು. 102,800 is equal to 110x plus 92y. ಈಕ್ವೇಷನ್ 2 ಇಲ್ಲೇನು ರೆಡ್ಯೂಸ್ ಮಾಡೋದಕ್ಕಾಗುತ್ತಾ? ಹಾಂ, ವಿ ಕ್ಯಾನ್. ಇದರಲ್ಲಿ ಎರಡಿದೆ, ನಿಮ್ಮ ಫ್ಯಾಕ್ಟರ್ ಬಂದು ಎಲ್ಲದರಲ್ಲೂ 2 ಇದೆ. ದ HCF is 2, ಸೊ ವಿ ಕ್ಯಾನ್ ಡಿವೈಡ್ ವಿತ್ 2 ಅಲ್ವಾ? 5 1 4 2 0 55 ಮತ್ತು ಇದು 46. ಇದು ನಿಮ್ಮ ಈಕ್ವೇಷನ್ 2. ಹಾಂ, ಇವಾಗ ಏನು ಮಾಡ್ಬೇಕು ನಾವು? ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಕೊಂಡು ಎಕ್ಸ್ನ ಎಲಿಮಿನೇಟ್ ಮಾಡಿಕೊಂಡು ವೈ ಕಂಡುಹಿಡಿಯೋಣ ಅಲ್ವಾ? LCM ಏನೋ 6 ಮತ್ತು 55, 11 and 5, 2 and 3 ದೇರ್ ಕೋಪ್ರೈಮ್ ನಂಬರ್ಸ್, ಅಂದರೆ ಏನು ಕಾಮನ್ ಫ್ಯಾಕ್ಟರ್ ಇಲ್ಲ. ಹಾಗಾಗಿ ಈಕ್ವೇಷನ್ 1 ಇಂಟು 55 ಮೈನಸ್ ಈಕ್ವೇಷನ್ 2 ಇಂಟು 6. ಸೊ ಏನಾಗುತ್ತಿದೋ 5600 ಇಂಟು 55 30830 30830 ಮತ್ತು ಇಸ್ ಈಕ್ವಲ್ ಟು 55 ಅಂದರೆ 330 ಆಗುತ್ತಿದ್ದು, ಮತ್ತು 55 ಇದು ಅಂತ ಹೇಳಿದ್ರೆ 275y ಅಲ್ವಾ? ಆಮೇಲೆ ಈ ನಂಬರು 6 ಅಂತ ಹೇಳಿದ್ರೆ ಇದು 6 ಅಲ್ವಾ? ಹಾಂ ಸರಿ ಇದೆ. ಸೊ 24 2 8 30. ಓಹ್ ಸೂಪರ್, 400 ಡಿಫ್ರೆನ್ಸು ಈಸ್ ಈಕ್ವಲ್ ಟು ಇದು 330 ಬರಲೇಬೇಕು, ಮತ್ತು ಇದು 6 ಅಲ್ವಾ? ಸೊ 36 27y. ಸೂಪರ್ ನಂಬರ್ ಹುಡುಗರ, ನೋಡಿ ಇಲ್ಲಿ ಎಲ್ಲ ಕ್ಲೀನಾಗಿ ಕಟ್ ಹಾಕೊಂಡು ಹೋಗುತ್ತೆ. ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಇದು 400 ನೆಗೆಟಿವ್ 400, ಇದು 0, ಇದು -1. ಸೊ ನಮ್ಮ ಸ್ವೆಟರ್ ಎಷ್ಟೋ 400 ರೂಪಾಯಿ ಆಗುತ್ತೆ. ಮತ್ತು ಇದ್ರ ಮೇಲೆ ನಾವು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎಕ್ಸ್ ಕಂಡುಹಿಡಿಬೋದು. ಸೊ ಎಕ್ಸ್ ಇಸ್ ಕೂಡ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ಜಾಗ ಇಲ್ಲ ನನಗೆ. 5600 ಮೈನಸ್ 5 ಇಂಟು 4 2000, ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 6. ಸೊ 3600 ಡಿವೈಡ್ ಬೈ 6 ಇಸ್ 600 ರೂಪಾಯಿ. ಸೊ ಕೊನೆಯದಾಗಿ ದ ಕಾಸ್ಟ್ ಆಫ್ ದ ಸಾರಿ ಇಸ್ ರುಪೀಸ್ ಎಷ್ಟೋ? ಸೀರೆ ಬಂದು 600 ರೂಪಾಯಿ. ಲಿಸ್ಟ್ ಪ್ರೈಸ್ ಆಫ್ ಸ್ವೆಟರ್ is equal to rupees 400. ಸರಿನಾ? ಇದೇ ನಿಮ್ಮ ಉತ್ತರ.